स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। बीजापुर जिला मुद्देबिहार तालुका में आए दिन बढ़ते क्राइम गतिविधियों को रोकने के लिए सरकार और एमएलए अनुदान की ओर से बोलेरो वाहनों का इंतजाम किया गया। सरकार की ओर से पीडब्ल्यूडी ऑफिस के लिए एक बोलेरो वाहन का इंतजाम किया गया और इसी तरह से एमएलए अनुदान की ओर से सीपीआई ऑफिस के लिए भी एक न्यू बोलेरो वाहन का इंतजाम किया गया था और इसी तरह से आज इस वाहन की हरी झंडी दिखाकर इसकी शुरुआत की गई। इस अवसर पर बात करते हुए यहाँ के एमएलए सीएस नाडवड़प्पा जी ने अपनी प्रतिक्रिया व्यक्त की। इस अवसर पर सीपीआई मोहम्मद फसुद्दीन, पीएसआई संजय तिप्पारेड्डी, थाना के तमाम थानाधिकारी थे मौजूद। तो आइए जानते हैं हम इस विषय को लेकर यहाँ के एमएलए सीएस नाडवड़प्पा जी का क्या कहना है, जानते हैं। ಎರಡು ಇಲಾಖೆಗೆ ವಾಹನಗಳನ್ನು ಸರ್ಕಾರದ ವತಿಯಿಂದ ಕೊಡಲಾಗಿದೆ. ಒಂದು ಪಿಡಬ್ಲ್ಯೂಡಿ ಇಲಾಖೆಗೆ ಬೊಲೆರೋ ನಿಯೋ ಅನ್ನುವಂಥ ವಾಹನ ಮತ್ತು ಸಿಪಿಐ ಅವರಿಗೆ ಶಾಸಕರ ಅನುದಾನದಿಂದ ಒಂದು ಬೊಲೆರೋ ಹೊಸ ಜೀಪನ್ನು ಇವತ್ತು ಅನುದಾನದಲ್ಲಿ ಕೊಡಲಾಗಿದೆ. ಭಾಳ ಮುಖ್ಯವಾಗಿ ಇಲ್ಲಿ ಸಿಪಿಐ ಅವರಿಗೆ PSIಗಳಿಗೆ ಸರಿಯಾದ ವಾಹನ ವ್ಯವಸ್ಥೆ ಇರಲಿಲ್ಲ. ಆ ಕಾರಣದಿಂದ ಅವರ ಕೆಲಸಗಳಲ್ಲಿ ಭಾಳಷ್ಟು ತೊಂದರೆ ಆಗ್ತಿತ್ತು. ಎಮರ್ಜೆನ್ಸಿಯಾಗಿ ಇಮಿಡಿಯೇಟ್ಲಿ ಹೋಗಬೇಕು, ಆಕ್ಸಿಡೆಂಟ್ ಆಗಿದೆ ಅಥವಾ ಎಲ್ಲಾದರೂ ಕಳ್ಳತನ ನಡೀತಾ ಇದೆ, ಮತ್ತೊಂದು ಕಡೆ ಹೋಗಬೇಕು ಅಂದರೆ ಎಲ್ಲ ಇವತ್ತು ಡೇಟ್ ಬಾರ್ ವಾಹನಗಳು ಇತ್ತು. SP ಸಾಹೇಬರು ನೇರವಾಗಿ ನಮ್ಮ ಜೋಡಿ ಸಂಪರ್ಕ ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಒಂದು ಹೊಸ ವಾಹನವನ್ನು ನಮ್ಮ ಇಲಾಖೆಗೆ ಕೊಡಿಸ್ಬೇಕು, ಎಲ್ಲ ಶಾಸಕರು ಕೊಟ್ಟಿದ್ದಾರೆ, ನೀವು ಕೂಡ ನಿಮ್ಮ ಶಾಸಕರ ಅನುದಾನದಲ್ಲಿ ಕೊಡಬೇಕು ಅಂತ ಹೇಳಿದಾಗ ಇವತ್ತು ಆ ವಾಹನ ಇವತ್ತು ಬಂದಿದೆ. ಹೀಗಾಗಿ ಇನ್ನೂ ಕಾರ್ಯವೈಖರಿ ಚುರುಕಾಗಿ ಆಗುತ್ತೆ ಅನ್ನುವಂಥದ್ದು ಒಂದು ಅಭಿಪ್ರಾಯ ನಮಗೆ ಬಂದಿದೆ. ಅದರ ಜೊತೆಯಾಗಿ ಹೊಸದಾಗಿ ಮುದ್ದೇಬಿಹಾಳ 1ನೇ ಹಂತದಲ್ಲಿ 2ನೇ ಹಂತದಲ್ಲಿ ತಾಳಿಕೋಟೆ ಸಂಪೂರ್ಣವಾಗಿ CCTV ಕ್ಯಾಮ್ರಾಗಳನ್ನು ಅಳವಡಿಸಬೇಕು ಅನ್ನುವಂಥ ಒಂದು ಪ್ರಪೋಸಲನ್ನು ಕೂಡ SP ಸಾಹೇಬರು ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಯಾವ ರೀತಿಯಾಗಿ ನಾವು ಅನುದಾನವನ್ನು ಹೊಂದಿಕೆ ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡ್ತಾಯಿದ್ದೀವಿ ಮತ್ತು ಮುಂದೆ ಮೇಂಟೆನೆನ್ಸ್ ಹೇಗೆ ಮಾಡೋದು ಅದು ಭಾಳ ಮುಖ್ಯ. ಅನುದಾನ ಕೊಡೋದು ಒಂದು ಕಡೆ, ಆಮೇಲೆ ಮೇಂಟೆನೆನ್ಸ್ ಮಾಡೋದು ಎರಡನೇದು. ವೆಚ್ಚ ಸುಮಾರು 1 ಕೋಟಿ ರೂಪಾಯಿದ ವೆಚ್ಚದಲ್ಲಿ ಅದನ್ನು ಮಾಡಿದ್ದಾರೆ. ಆನಂತರ ಮೇಂಟೆನೆನ್ಸನ್ನು ಮುಂದೆ 10% ಆಫ್ ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಅಟ್ಲೀಸ್ಟ್ 10 ಲಕ್ಷದ ರೂಪಾಯಿ ಪ್ರತಿ ವರ್ಷ 10 ಲಕ್ಷ ರೂಪಾಯಿ ಅದಕ್ಕೆ ಮೇಂಟೆನೆನ್ಸ್ ಇರಬೇಕು. ಅದನ್ನು ಹೇಗೆ ಹೊಂದಿಸಬೇಕು ಅನ್ನುವಂಥದ್ದು ಆಲೋಚನೆ. ಅದು ಬರುವಂಥ ದಿವಸದಲ್ಲಿ 2-3 ತಿಂಗಳಲ್ಲಿ ಅದರ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಂಡು ಮುದ್ದೇಬಿಹಾಳದಲ್ಲಿ ಆ CCTV ಕ್ಯಾಮ್ರಾಗಳನ್ನು ಅಳವಡಿಸುವಂಥದ್ದಕ್ಕೆ ಹೈ ಎಂಡ್ ಕ್ಯಾಮ್ರಾಗಳು ಮನುಷ್ಯನ ಫೇಸನ್ನು ರೀಡ್ ಮಾಡ್ಬೋದು, ಮುಖ ರೀಡ್ ಮಾಡ್ಬೋದು, ಕಾರು ನಂಬರ್ಸನ್ನು ರೀಡ್ ಮಾಡ್ಬೋದು. ಅದರ ಜೊತೆಯಾಗಿ ಇನ್ನೂ ಕೆಲವು ಡೀಟೇಲ್ಸನ್ನು ಕೂಡ ನಾವು ಅದನ್ನು ಕ್ಯಾಪ್ಚರ್ ಮಾಡ್ಬೋದು, ಜೂಮ್ ಮಾಡಿ ಸೊ ಅಂಥ ಹೈ ಎಂಡ್ ಕ್ಯಾಮ್ರಾಸನ್ನು ಕೂಡ ಹಾಕಬೇಕು ಅನ್ನುವಂಥ ಪ್ರಪೋಸಲ್ ಅವ್ರು ಕಳಿಸಿದ್ದಾರೆ. ಅದಕ್ಕೆ ಮುಂದೆ ಸುರಕ್ಷತೆ ದೃಷ್ಟಿಯಿಂದ ಇದು ಒಂದು ಹೊಸ ವಿಚಾರ ಮತ್ತು ಆಲೋಚನೆ ಇಲಾಖೆಯವರು ಮಾಡೋದ್ರಿಂದ ಅವರಿಗೆ ನಾನು ಅಭಿನಂದಿಸ್ತೇನೆ ಮತ್ತು ಅದಕ್ಕೇನು ಸಹಕಾರ ಬೇಕು ನಾವು ಖಂಡಿತವಾಗಿ ಕೊಡಲಿಕ್ಕೆ ನಾವು ಮುಂದಾಗ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮತ್ತು ಬಹಳ ನೆಮ್ಮದಿಯಿಂದ ಇವತ್ತು ಜನರು ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಅವ್ರನ್ನ ಹೊಗಳಬೇಕು ಅಂತಲ್ಲ, ಪೊಲೀಸ್ ಇಲಾಖೆಯವ್ರನ್ನ ಹೊಗಳಬೇಕು ಅಂತಲ್ಲ, ಎಲ್ಲ ಪೊಲೀಸ್ ಇಲಾಖೆಯವರು ಭಾಳ ಚುರುಕಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ.
ಶೇಕಡ ನನ್ನ ಪ್ರಕಾರ 90% ಈಗ ಚುರುಕೊಂಡಿದ್ದಾರೆ, ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಮುಂದುವರಿಲಿ, ಇನ್ನೂ ಅವರು ಹೆಚ್ಚು ತೀಕ್ಷ್ಣವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಲಿ. ಜನರ ಹಿತನೇ ಭಾಳ ಮುಖ್ಯ ಅನ್ನುವಂಥದ್ದು ನಾವೆಲ್ಲರೂ ಪ್ರಥಮವಾಗಿ ತಿಳ್ಕೋಬೇಕಾದದ್ದು. ಮತ್ತು ರಾಜಕಾರಣದಲ್ಲಿ ನಾವು ಯಾವುದೂ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.